ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತ್ರಾ ದೀಪಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಇಲ್ಲಿ ಮಟನ್ ಸುಕ್ಕ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಜೀರಿಗೆ, ಸ್ವಲ್ಪ ಮೆಂತ್ಯ, ಧನಿಯಾ, ಮತ್ತು ಒಂದೆರಡು ಕಾಳು ಚಕ್ಕೆ, ಲವಂಗ, ಖಾರಕ್ಕೆ ಗಿಡ್ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಮತ್ತು ಸ್ವಲ್ಪ ಕರಿಬೇವು, ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದನ್ನ ರೆಡಿ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು, ಸೊ ಅದು ಬಿಸಿ ಆಗಕ್ಕೆ ಬಿಡಿ. ಬಿಸಿ ಆದಮೇಲೆ ಸೊ ನಾವು ಇಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗಿಡ್ಡ ಮೆಣಸು ಏನಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀವಿ. ಸೊ ಇದು ಮಾಡ್ತಾಯಿರೋದು ಬಂದು ನಮ್ಮ ಅತ್ತೆ. ಸೊ ನಮ್ಮ ಅತ್ತೆನೇ ನಮ್ಮ ಮನೇಲಿ ಸುಕ್ಕ ಸ್ಪೆಷಲಿಸ್ಟು. ಅವ್ರು ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಅಡುಗೆ ಎಲ್ಲ. ಅವ್ರನ್ನ ನೋಡಿ ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು. ಸೊ ಈ ಥರ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಜಾಸ್ತಿ ಆಗಬಾರ್ದು, ಎಣ್ಣೆ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಆದರೆ ಕ್ಲೀನಾಗೆ ಫ್ರೈ ಆಗೋಲ್ಲ, ಒಂದು ಘಮ ಬರುತ್ತೆ ಫ್ರೈ ಆದಮೇಲೆ. ಸೊ ಆ ಘಮ ನೋಡಿಕೊಂಡು ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ಅದನ್ನು ಬಾಣಲಿಯಿಂದ ಸೈಡ್ಗೆ ಇಟ್ಕೋಬೇಕು. ಆಮೇಲೆ ಮಿಕ್ಕಿರೋ ಐಟಮ್ಸ್ನೆಲ್ಲ ಹುರ್ಕೊತಾ ಇದ್ದೀವಿ. ಧನಿಯಾ, ಜೀರಿಗೆ, ಮೆಂತ್ಯ ಮತ್ತು ಕರಿಬೇವು, ಚಕ್ಕೆ, ಲವಂಗ ಎಲ್ಲ ಹಾಕಿ ಹುರ್ಕೊತಾ ಇದ್ವಿ. ಸೊ ಅದು ಅಷ್ಟೇ, ಅದನ್ನ ಒಂಥರ ಫ್ಲೇವರ್ ಬಿಟ್ಕೊಳುತ್ತೆ. ಯಾರು ಯಾವಾಗಲೂ ಮಸಾಲ ರೆಡಿ ಮಾಡ್ಕೋತಿರೋ ಅವ್ರಿಗೆ ಗೊತ್ತಿರುತ್ತೆ ಈ ಫ್ಲೇವರು ಹೇಗಿರುತ್ತೆ ಅಂತ. ಸೊ ಫ್ಲೇವರ್ ಬಿಟ್ಕೊಂಡ್ರಾದ್ಮೇಲೆ ಎತ್ತಿಟ್ಕೊಳ್ಳಿ. ಇದು ಕಾಳುಮೆಣಸು ನಾವು ಸ್ಟಾರ್ಟಿಂಗಲ್ಲೇ ಮರ್ತೋಗಿದ್ವಿ ಹಾಕ್ಕೊಳ್ಳೋಕ್ಕೆ. ಆಮೇಲೆ ನಮ್ಮ ಅತ್ತೆಗೆ ಸಡನ್ನಾಗಿ ನೆನಪಾಯಿತು. ಸೊ ಕಾಳುಮೆಣಸನ್ನು ಹಾಕ್ಕೋಬೇಕು ಇದಕ್ಕೆ. ಸೊ ಅದನ್ನು ಹುರ್ಕೊಂಡು ಅದು ಒಂಥರ ಚಟಪಟ ಅನ್ನತ್ತೆ. ಸೊ ಆ ಟೈಮಲ್ಲೇ ಜಾಸ್ತಿ ಬಿಡಬಾರ್ದು, ಸೀದೋಗುತ್ತೆ. ಚಟಪಟ ಅನ್ನೋ ಟೈಮಲ್ಲೇ ಎತ್ತು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಸೈಡಲ್ಲೇ. ಇವಾಗ ಇದನ್ನು ಸ್ವಲ್ಪ ಆರಾಗಿ ಬಿಟ್ಟಿದ್ದೀವಿ. ಆರ್ಕೊಂಡಾದ್ಮೇಲೆ ಮಿಕ್ಸರ್ ಗ್ರೈಂಡರೆಲ್ಲ ಹಾಕಿ ನೈಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀವಿ. ಸೊ ನಾನ್ ವೆಜ್ಗೆಲ್ಲ ಅರಿಶಿನ ಕಂಪಲ್ಸರಿ ಇರುತ್ತೆ. ನಾವಂತೂ ಯಾವಾಗಲೂ ನಾನ್ ವೆಜ್ ಅಂದರೆ ಎಲ್ಲದಕ್ಕೂ ಅರಿಶಿನ ಹಾಕ್ತೀವಿ, ಮಸಾಲೆಗೆ, ಮಾಂಸಕ್ಕೆ ಎಲ್ಲದಕ್ಕೂ. ಸೊ ಇದು 3/4 kg ಮಟನ್ ತೊಗೊಂಡಿದ್ದೀವಿ ವಿತ್ ಬೋನು. ಸೊ ನಳ್ಳಿ ಮೂಳೆ ಇದೆ. ಸೊ ನನಗೆ ಮಟನ್ ಇದ್ದರೆ ನಳ್ಳಿ ಮೂಳೆ ತಿಂದರೆ ನಂಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನು. ಇಲ್ಲಾಂದರೆ ನಂಗೆ ಮಟನ್ ತಿನ್ನೋ ಥರನೇ ಅನಿಸಿರೋದಿಲ್ಲ. ಸೊ ಇದು ನೋಡಿ ಈ ಥರ ತರಿಯಾಗಿ ರುಬ್ಕೋಬೇಕು. ಫುಲ್ ನೈಸ್ ಆಗಬಾರ್ದು, ಪೌಡ್ರ್ ಥರ. ಈ ಥರ ಈ ಹದದಲ್ಲಿ ಇರಬೇಕು. ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಇದನ್ನು ಆಮೇಲೆ ಹೇಳ್ತೀವಿ. ಸೊ ಇನ್ನೊಂದು ಕುಕ್ಕರಲ್ಲೇ, ಚಿಕ್ಕ ಕುಕ್ಕರಲ್ಲೇ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ. ಇದು ಮಟನ್ ಬೇಯಿಸ್ಲಿಕ್ಕೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀವಿ. ಹಾಗೆ ಚಕ್ಕೆ ಹಾಕ್ಕೊಂಡಿದ್ದಾರೆ. ನಮ್ಮ ಅತ್ತೆ ಮಾಡ್ತಾ ಇರೋದು, ನಾನು ಜಸ್ಟ್ ವಾಯ್ಸ್ ಕೊಡ್ತಿದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗಿ ಫ್ಲೇವರ್ ಬಿಟ್ಕೋಬೇಕಲ್ವ. ಸೊ ಅದರಿಂದ ಬಿಸಿ ಆದಮೇಲೆ ಕರಿಬೇವು ಹಾಕಿದ್ದಾರೆ. ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀವಿ. ಹಸಿ ವಾಸನೆ ಹೋಗೋದು ತುಂಬ ಇಂಪಾರ್ಟೆಂಟು, ಫ್ರೈ ಆಗೋದು ಯಾವುದೇ ಕುಕ್ಕಿಂಗಲ್ಲೂ ಅಷ್ಟೇ. ಸೊ ಈಗ ಮಟನ್ ಹಾಕ್ಕೋತಾ ಇದ್ದೀವಿ, ತೊಳೆದು ಇಟ್ಕೊಂಡಿರೋ ಮಟನ್ನು. ಇವಾಗ ಮಟನ್ ಜೊತೆ ಇದು ಸ್ವಲ್ಪ ಫ್ರೈ ಆಗಬೇಕು. ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕುದಿ ಬರಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀವಿ. ನೋಡಿ ಮಟನ್ ನೀರು ಬಿಡ್ತಾ ಇದೆ. ಸಾಲ್ಟ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಬೇಯಿಸ್ಬೇಕಾದ್ರೆ ಉಪ್ಪು ಪೀಸಸ್ಗೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ. ಸೊ ಆದ್ದರಿಂದ ಈಗಲೇ ಉಪ್ಪು ಹಾಕ್ತಾಯಿದ್ದೀವಿ ನಾವು.
ಹಾಗೆ ಲೆಮನ್ನ ಒಂದು ಲೆಮನ್ ಯೂಸ್ ಮಾಡಿದ್ದೀವಿ ನಾವು. ಇದಕ್ಕೆ ಯಾವುದೇ ರೀತಿ ಹುಣಸೆಹಣ್ಣು ಅಥವಾ ಟೊಮೊಟೊ ನಾವು ಯೂಸ್ ಮಾಡಿಲ್ಲ. ಅದರಿಂದ ಒಂದು ಫುಲ್ ನಿಂಬೆಹಣ್ಣು ಯೂಸ್ ಮಾಡಿ ಹಾಕ್ತಾಯಿದ್ದೀವಿ. ಸುಕ್ಕ, ಯಾಕಂದರೆ ಇದು ಸುಕ್ಕ ಗ್ರೇವಿ ಥರ ಆಗಬಾರ್ದು, ಡ್ರೈ ಆಗಿರುತ್ತೆ, ಅದಕ್ಕೆ ಟೊಮೆಟೊ ಎಲ್ಲ ಯೂಸ್ ಮಾಡಿಲ್ಲ. ಇವಾಗ ನಾವು ಅದು ಒಣಗಿದ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮಸಾಲ ರೆಡಿ ಮಾಡ್ಕೊಂಡ್ವಲ್ಲ, ಸುಕ್ಕ ಮಸಾಲ, ಅದರದ್ದು 1 ಸ್ಪೂನ್ ಹಾಕ್ತಾಯಿದ್ದೀವಿ. ಯಾಕಂದರೆ ಬೇಯಬೇಕಾದ್ರೆ ಅದರದ್ದು ಫ್ಲೇವರ್ ಏನಿದೆ ಅದೆಲ್ಲ ನಮ್ಮದು ಮೀಟಿಗೆ ಅಬ್ಸರ್ವ್ ಆಗುತ್ತೆ. ಸೊ ಅದರಿಂದ ಈಗಲೇ ನಾವು ಮಸಾಲೆ ಹಾಕಿದ್ದೀವಿ. ಮಸಾಲೆ, ಉಪ್ಪು ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಸೊ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ವಿಸಿಲ್ ಬಿಡಬೇಕು. ಅಂದರೆ ಮಟನ್ನ ಬೇಯಿಸ್ಕೊತಾ ಇದ್ದೀವಿ ಫಸ್ಟೇ. ಮಟನ್ ಬೇಯೋದು ಲೇಟ್ ಆಗುತ್ತೆ ಅಲ್ವಾ, ಅದರಿಂದ ಫಸ್ಟೇ ಬೇಯಿಸ್ಕೊತಾ ಇದ್ದೀವಿ. ಒಂದು 5 ವಿಷಲ್ ಬಿಡಬೇಕಾಗತ್ತೆ. ಅದು ಆ ಗ್ಯಾಪಲ್ಲೇ ನಮ್ಮತ್ತೆ ತೆಂಗಿನಕಾಯಿ ಬೇಕಲ್ವ ಸುಕ್ಕಾಗೆ, ತೆಂಗಿನಕಾಯಿ ರೆಡಿ ಮಾಡ್ತಾಯಿದ್ದಾರೆ. ಸೊ ತೆಂಗಿನಕಾಯಿ ಹೊಡೆಯೋದು ಎಲ್ಲ ನಮ್ಮ ಅತ್ತೆನೇ, ನಂಗೆ ಬರೋದಿಲ್ಲ ಅದು. ಆದರೆ ಹೊಡೆದಿರೋ ನೀರು ಮಾತ್ರ ನನಗೆ ಬರುತ್ತೆ ಅದು. ನಾನಿಲ್ಲ ಅಂದರೆ ಮಾತ್ರ ಬೇರೆಯವ್ರು ಕುಡಿತಾರೆ, ನಾನಿದ್ದರೆ ಅದು ನನಗೆ ಬರುತ್ತೆ. ಸೊ ತೆಂಗಿನಕಾಯಿ ರೆಡಿ ಆಯಿತು. ನಾನು ಬೆಳ್ಳುಳ್ಳಿ ಸಿಪ್ಪೆ ಸುರಿತಾ ಇದ್ದೀನಿ. ಬೆಳ್ಳುಳ್ಳಿ ಸಣ್ಣ ಮಾಡಿ ಕಟ್ ಮಾಡಿ ಹಾಕೋದ್ರಿಂದ ಫ್ಲೇವರ್ ಇರುತ್ತೆ. ತೆಂಗಿನಕಾಯಿ ತುರ್ಕೋತಾ ಇದ್ದಾರೆ. ಒಂದು 3/4 ತೆಂಗಿನಕಾಯಿ ಹಾಕಿದ್ದೀವಿ ನಾವು ಇದಕ್ಕೆ. ಸುಕ್ಕಕ್ಕೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಅಷ್ಟರಲ್ಲೇ ವಿಷಲ್ ಆಯಿತು, 5 ವಿಷಲ್ಸು. ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ಆಮೇಲೆ ತುರಿದಿರೋ ತೆಂಗಿನಕಾಯಿನ ಬಾಣಲಿಗೆ ಹಾಕಿ ಹುರ್ಕೊತಾ ಇದ್ದೀವಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದೇನು ತೆಂಗಿನಕಾಯಿ ಹುರ್ಕೊಂಡಾಗ ಒಂಥರ ಹಾಲಿರುತ್ತೆ, ಅದೆಲ್ಲ ಹಿಂಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀವಿ, ಅದೆಲ್ಲ ಹಿಂಗಿ ಫುಲ್ ಡ್ರೈ ಆಗಬೇಕು. ಅದೊಂಥರ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ತೋರಿಸ್ಬೇಕು. ನೋಡಿ, ನಮ್ಮ ಅತ್ತೆ ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ತುರಿದಿರೋ ತೆಂಗಿನಕಾಯಿನ. ಸುಕ್ಕಕ್ಕಾಗಿರೋದ್ರಿಂದ ಡ್ರೈ ಆಗಿರುತ್ತೆ, ಡ್ರೈ ಸುಕ್ಕ ಮಾಡ್ತಿರೋದು ನಾವು. ಸೊ ಈ ಕಡೆ ಬಾಯ್ಲ್ಡ್ ರೈಸು ಇಟ್ಟಿದ್ದೀವಿ ನಾವು. ಆಲ್ಮೋಸ್ಟ್ ಡೈಲಿ ಬಾಯ್ಲ್ಡ್ ರೈಸ್ 1 ಟೈಮ್ ಆದರೂ ಕನ್ಸ್ಯೂಮ್ ಮಾಡ್ತೀವಿ. ಯಾವತ್ತಾದರೂ ಒಂದಿನ ಮಿಸ್ ಆಗ್ಬೋದು ಅಷ್ಟೇ, ಬಟ್ ಡೈಲಿ 1 ಟೈಮ್ ಬಾಯ್ಲ್ಡ್ ರೈಸ್ ತಿಂತೀವಿ ನಾವು. ಸೊ ಅದನ್ನು ಕುಕ್ಕರಲ್ಲೇ ವಿಸಿಲ್ ಹಾಕ್ಸಿದ್ದೀವಿ. ಬೆಂದಿದೆಯಾ ಅಂತ ನೋಡಿ ಬಸ್ಕೋತಾ ಇದ್ದೀವಿ ಅದನ್ನು. ಸೊ ಊರಲ್ಲೆಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು, ನಂಗೆ ಕ್ಲೀನಾಗಿ ನೆನಪಿದೆ, ದೊಡ್ಡ ಪಾತ್ರೆಯಲ್ಲೇ. ಇಲ್ಲಿ ಸೌದೆ ಒಲೆಯೆಲ್ಲ ಏನೂ ಇಲ್ಲ, ಮತ್ತು ಇದು ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದರಿಂದ ಕುಕ್ಕರಲ್ಲೇ ಒಂದು 5 ವಿಷಲು ಸ್ಲೋ ಫ್ಲೇಮಲ್ಲಿ ಹಾಕಿ ಬಸ್ಕೋತಾ ಇದ್ದೀವಿ. ಸೊ ಈಗ ಮಟನು ಕೂಲ್ ಆಗಿದೆ. ಸೊ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಮಟನ್ನು. ಸೊ ಮತ್ತು ಆಗಲೇ 1 ಸ್ಪೂನ್ ಹಾಕ್ಕೊಂಡಿದ್ವಿ ಸುಕ್ಕ ಮಸಾಲ. ಮತ್ತು ಕಮ್ಮಿ ಅಂತ ಅನಿಸಿದ್ರೆ ನೋಡಿ, ನಿಮ್ಮ ಕ್ವಾಂಟಿಟಿಗೆ ನಿಮ್ಗೆ ಹೇಗೆ ಬೇಕೋ ಸೊ ಆ ಥರನೇ ಸುಕ್ಕ ಮಸಾಲಾನ ಹಾಕ್ಕೊಂಡು ಕಳಿಸ್ಕೊಳ್ಳಿ. ಸೊ ಆವಾಗಲೇ ಮಾಡ್ಕೊಂಡಿದ್ದು ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸುಕ್ಕ ಮಸಾಲ, ಯಾಕಂದರೆ ಅದನ್ನು ನಾವು ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀವಿ ಕ್ವಾಂಟಿಟಿ ಯಾವಾಗಲೂ. ಯಾಕಂದರೆ ಯಾವಾಗಾದರೂ ನಾವು ಮತ್ತೆ ರಿಯೂಸ್ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ನಾವು ಯೂಸ್ ಮಾಡಿರೋದು ಅದರಲ್ಲೇ ಸುಕ್ಕ ಮಸಾಲಾನ. ನೋಡಿ, ಇದನ್ನು ನಾವು ಫ್ರಿಜ್ಜಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಿ, ಯಾವಾಗ ಬೇಕಾದರೂ ತೆಗೆದು ಯೂಸ್ ಮಾಡ್ಕೋಬೋದು. ಸೊ ಈಗ ಸುಕ್ಕಾಗೆ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡಲಿಕ್ಕೆ ಮತ್ತು ಈ ಕಡೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಆನಿಯನ್ನು, ಗಾರ್ಲಿಕ್ಕು ಮತ್ತು ಏಲಕ್ಕಿನ ಆ್ಯಕ್ಚುಲಿ ಆಗಲೇ ಹಾಕೋಕ್ಕೆ ಮಿಸ್ ಮಾಡಿದ್ವಿ. ಅದಕ್ಕೆ ಇದರಲ್ಲೇ ಏಲಕ್ಕಿ ಹಾಕಿ ಆನಿಯನ್ನು ಮತ್ತು ಗಾರ್ಲಿಕ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀವಿ. ಇದು ಅಷ್ಟೇ, ಕಮ್ಮಿನೂ ಫ್ರೈ ಆಗಬಾರ್ದು, ತುಂಬ ಜಾಸ್ತಿನೂ ಫ್ರೈ ಆಗಬಾರ್ದು, ಒಂಥರ ಗೋಲ್ಡನ್ ಕಲರ್ ಬರುತ್ತೆ ನೋಡಿ. ಸೊ ಅಲ್ಲಿವರೆಗೂ ಫ್ರೈ ಮಾಡಿ ಸುಕ್ಕಕ್ಕೆ ಹಾಕಬೇಕಾಗತ್ತೆ. ಇದನ್ನು ಫ್ರೈ ಮಾಡಬೇಕಾದ್ರೆ ಅದೊಂದು ಘಮ ಇರುತ್ತೆ ಅಲ್ಲ, ಅದು ಅಡುಗೆ ಮಾಡೋರ್ಗೇ ಗೊತ್ತಾಗೋದು. ಆ್ಯಕ್ಚುಲಿ ಒಂದೊಂದು ಫ್ರೈ ಮಾಡಬೇಕಾದ್ರೂ ಒಂದೊಂದು ಥರ ಫ್ಲೇವರ್ಸು ಚೆನ್ನಾಗಿರುತ್ತೆ ಅದು ಒಂಥರ. ಸೊ ಈಗ ನಾವು ಒಂದು ತೆಂಗಿನಕಾಯಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿದ್ದೀವಿ. ಒಂದೇ ಒಂದು ಸಲ ಮಿಕ್ಸಿಲಿ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಬಡಿಸಿದ್ದೀವಿ ಅದು. ಹಾಗೆ ಅಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಗಾರ್ಲಿಕ್ಕು ಮತ್ತು ಆನಿಯನ್ದು, ಅದನ್ನು ಹಾಕಿ ಮಿಕ್ಸ್ ಕೊಟ್ಟರೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ಹಾಗೆ ಲಾಸ್ಟ್ ಕೊರಿಯಾಂಡರು ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಮರ್ತೋಗ್ಬಿಟ್ಟಿದ್ವಿ. ನಮ್ಮ ಅತ್ತೆಗೆಲ್ಲ ಪಟ ಪಟ ಅಂತ ಆಗಬೇಕು. ಸೊ ಕೊತ್ತಂಬರಿನ ಅದಕ್ಕೆ ಹಾಗೆ ತೊಳೆದ್ಬಿಟ್ಟು ಸಿಸರಲ್ಲಿ ಕತ್ತರಿಸಿ ಹಾಕ್ಕೊಂಡ್ವಿ. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಂಗಳೂರು ಶೈಲಿ ಮಟನ್ ಸುಕ್ಕ ರೆಡಿ. ಅದನ್ನು ನಾವು ಬಾಯ್ಲ್ಡ್ ರೈಸು ಮತ್ತು ಬೇಳೆ ಸಾರು, ಬಟ್ ಬೇಳೆನ 9 ಥರದ ಧನಧಾನ್ಯನ ಹುರಿದು ರುಬ್ಬಿ ಮಾಡ್ಕೊಂಡಿರೋ ಸಾರಿದು. ಹಾಗೆ ಮಟನ್ ಸುಕ್ಕನ ಸೈಡಲ್ಲಿ ಹಾಕ್ಕೊಂಡು ಸೊ ಇವತ್ತಿಂದ ಸಂಡೇ ಲಂಚ್ನ ಸಿಂಪಲ್ಲಾಗಿ ಮುಗಿಸಿದ್ವಿ. ಸೊ ಇದನ್ನ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.